ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಬೇಕೆ? ನಮಸ್ತೆ. ಜೀವನದಲ್ಲಿ ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯ ವೃದ್ಧಿಸಲು ಈ ಪವರ್ಫುಲ್ ಸ್ವಿಚ್ ಕೋಡ್ ಬಳಸಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನುವುದು ತುಂಬನೇ ಮುಖ್ಯ. ಅಂಥವರಿಗಾಗಿ ಪವರ್ಫುಲ್ ಆಗಿರುವಂತಹ ಸ್ವಿಚ್ ಕೋಡ್ ಇಲ್ಲಿದೆ. ಈ ಅಂಕಿ 71482136 71482136 ಅನ್ನು ಪ್ರತಿದಿನ ಎಡಗೈ ಮಣಿಕಟ್ಟಿನ ಮೇಲೆ ನೀಲಿ ಪೆನ್ನಿನಿಂದ ಬರೆದುಕೊಳ್ಳಿ. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಸ್ನೇಹಿತರೆ, ಇದೊಂದು ನಂಬರ್ ಆಗಿ ನಿಮಗೆ ಕಾಣಿಸಬಹುದು, ಆದರೆ ಪವರ್ಫುಲ್ ಆಗಿರುವಂತಹ ಸ್ವಿಚ್ ಕೋಡ್ಗಳ ಬಗ್ಗೆ ನೀವು ಇನ್ನೂ ತಿಳಿದಿಲ್ಲ ಅಂದರೆ ದಯವಿಟ್ಟು ಮಾಹಿತಿಗಳು ಬೇಕಾದಷ್ಟಿವೆ. ಸ್ವಿಚ್ ಕೋಡ್ಗಳ ಬಗ್ಗೆ ತಿಳಿದುಕೊಳ್ಳಿ. ಯಾರಿಗೆ ತಾನೇ ಆರೋಗ್ಯ ಬೇಡ ಸ್ನೇಹಿತರೆ? ಮೊದಲು ದುಡ್ಡಿದ್ದವನು ಶ್ರೀಮಂತ, ಆದರೆ ಇಂದು ಆರೋಗ್ಯ ಇದ್ದವನೇ ಶ್ರೀಮಂತ. ಆರೋಗ್ಯಕ್ಕಾಗಿ ಎಷ್ಟೋ ಜನ ಇಲ್ಲ ಸಲ್ಲದ ಪ್ರಯತ್ನಗಳನ್ನು ಮಾಡುತ್ತಾರೆ. ನಾನಾ ರೀತಿಯ ಪೂಜೆ ಹೋಮ ಹವನಗಳನ್ನು ಮಾಡುತ್ತಾರೆ. ದೇವಾಲಯಗಳನ್ನು ಸುತ್ತುತ್ತಾರೆ. ಗಂಗೆಯಲ್ಲಿ ಮಿಂದೆದ್ದು ಬರುತ್ತಾರೆ. ನಾವು ಮಾಡಿದ ಪಾಪ ಕರ್ಮಗಳು ಗಂಗೆಯಲ್ಲಿ ಮಿಂದರೆ ಹೋಗುತ್ತದೆ? ಖಂಡಿತ ಇಲ್ಲ ಸ್ನೇಹಿತರೆ. ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದು ನಮಗೆ ಅರಿವಿರಬೇಕು. ಆ ಅರಿವನ್ನು ನಾವು ದಿನೇ ದಿನೇ ಹೆಚ್ಚಿಸಬೇಕು. ಈ ಪವರ್ಫುಲ್ ಸ್ವಿಚ್ ಕೋಡ್ಗಳನ್ನು ನೀವು ಬಳಸುವುದರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಆರೋಗ್ಯ ಭಾಗ್ಯ ವೃದ್ಧಿಯಾಗುತ್ತದೆ. ಸಮಸ್ಯೆ ಯಾವುದಿದ್ದರೂ ಈ ಸ್ವಿಚ್ ಕೋಡ್ ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ಲಭಿಸುವಂತಹ ಅವಕಾಶಗಳು ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಸ್ನೇಹಿತರೆ, ಆರೋಗ್ಯದ ಸಮಸ್ಯೆ ಎಂದರೆ ಎಲ್ಲರಿಗೂ ಕೂಡ ತಲೆನೋವು. ಎಷ್ಟೋ ಜನ ಹೇಳ್ತಾರೆ, ಒಂದು ದಿವಸ ಚೆನ್ನಾಗಿರ್ತೀನಿ, 2 ದಿವಸ ಚೆನ್ನಾಗಿರ್ತೀನಿ, 3ನೇ ದಿನ ಆಯಿತು ಅಂದರೆ ಮತ್ತೆ ಅದೇ ರೋಗ, ಅದೇ ಬಾಧೆ. ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ. ಎಲ್ಲ ಥರ ಹಾಸ್ಪಿಟ್ಲು ಸುತ್ತಾಯಿತು ಪೂಜೆ ಮಾಡಿಸ್ತೋ, ಹೋಮ ಮಾಡಿಸ್ತೋ, ಎಲ್ಲೋ ಹೇಳಿದ್ರು, ಒಂದು ಶಾಸ್ತ್ರ ಕೇಳಕ್ಕೆ ಹೋದೋ, ಅಲ್ಲಿ ಹಂಗೆ ಹೀಗೆ ಅಂತ ಹೇಳಿದ್ರು. ಏನು ಮಾಡೋದು ಅಂತ ತಿಳಿತಾಯಿಲ್ಲ ಆರೋಗ್ಯ ಭಾಗ್ಯಕ್ಕೆ ಅಂತ. ಬಿಡಿ ಸ್ನೇಹಿತರೆ, ಆರೋಗ್ಯ ಭಾಗ್ಯವನ್ನು ನಾವು ನಮ್ಮ ಕೈಯಾರೆ ಕಾಪಾಡ್ಕೋಬೇಕು. ಯಾವುದೇ ಶಾಸ್ತ್ರದಲ್ಲಾಗಲಿ ಅಥವಾ ಮತ್ತೊಂದರಲ್ಲಾಗಲಿ ಹೋಗಿ ನಿಮಗೆ ಹಂಗಿದೆ ಹಿಂಗಿದೆ ಅಂತ ಹೇಳಿ ಸುಮ್ಮನೆ ದುಡ್ಡನ್ನ ವ್ಯರ್ಥ ಮಾಡ್ಕೊಳ್ಳೋ ಬದಲು ಇಂತಹ ಸ್ವಿಚ್ ಕೋಡ್ಗಳನ್ನ ಬಳಸ್ಕೊಂಡು ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಿ. ಇನ್ನು ಎಷ್ಟೋ ಜನ ಹೇಳ್ತಾರೆ, ಇನ್ನೇನು ಹತ್ತಿರದಲ್ಲಿದೆ ಅಂಥವರು ಕೂಡ ಇದನ್ನು ಬಳಸ್ಬೋದಾ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳು ಅಂತ ಇದ್ದೇ ಇರುತ್ತದೆ. ಆ ಪರಿಹಾರಗಳನ್ನು ನಾವು ಹುಡುಕಿ ಮಾಡಿಕೊಳ್ಳಬೇಕು ಅಷ್ಟೇ. ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಫಲಿತಾಂಶವನ್ನು ನೀವು ಕಾಣಬಹುದು. ಈ ಪವರ್ಫುಲ್ ಸ್ವಿಚ್ ಕೋಡ್ ಬಗ್ಗೆ ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ಇದರ ರಿಸಲ್ಟನ್ನು ಕಾಣಬಹುದು. ಯಾವುದೇ ಅನುಮಾನವನ್ನು ಇಟ್ಟುಕೊಂಡು ನೀವು ರಿಸಲ್ಟ್ ಕಾಣ್ತೀವಿ ಅಥವಾ ಫಲಿತಾಂಶವನ್ನು ನೋಡ್ತೀವಿ ಅಂದರೆ ಖಂಡಿತ ಆಗೋದು ಸ್ನೇಹಿತರೆ. ಯಾವುದೇ ಕೆಲಸವನ್ನು ಮಾಡುವಾಗ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಮೊದಲು ನಂಬಿಕೆ ಶ್ರದ್ಧೆ ಏನದಿರಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಮಾಡಿದಂತಹ ಕೆಲಸದಲ್ಲಿ ಜಯ ಸಿಗುವುದಿಲ್ಲ. ಯಾವುದೇ ಕೆಲಸ ಆಗಬಹುದು, ಮೊದಲು ಶ್ರದ್ಧೆ ನಂಬಿಕೆ ಮತ್ತು ಇದರಿಂದ ಮಾಡದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಇದರ ಫಲಿತಾಂಶವನ್ನು ನೀವು ಕಾಣ್ತಾ ಹೋಗ್ತೀರಾ. ಈ ಪವರ್ಫುಲ್ ಸ್ವಿಚ್ ಕೋಡ್ನ ಬಳಸೋದ್ರಿಂದ ಹೆಲ್ತಲ್ಲಿರುವಂತಹ ಸಮಸ್ಯೆಗಳನ್ನು ಅಂದರೆ ಆರೋಗ್ಯದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಆರೋಗ್ಯದ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದದ್ದೇ. ಪ್ರತಿದಿನ ಆದರೆ ಸಾಕು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದೇ ತಲೆನೋವಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲರೂ ಕೂಡ ಚೆನ್ನಾಗಿರ್ಬೋದು. ಆರೋಗ್ಯ ಅನ್ನೋದು ಈಗಿನ ಕಾಲದಲ್ಲಿ ದುಡ್ಡಿದ್ದ ಹಾಗೆ. ಮೊದಲು ದುಡ್ಡಿದ್ದರೆ ಆರೋಗ್ಯ ಅಂತಿದ್ರು, ಈಗ ಆರೋಗ್ಯ ಇದ್ರೇ ದುಡ್ಡಿದ್ದಂಗೆ ಸ್ನೇಹಿತರೆ. ಖಂಡಿತವಾಗ್ಲೂ ದುಡ್ಡನ್ನು ಬೇಕಾದರೆ ನೀವು ಎಲ್ಲಿ ಬೇಕಾದರೂ ಸಂಪಾದನೆ ಮಾಡ್ಕೋತೀರ, ಆದರೆ ದುಡ್ಡಿಂದ ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ, ಆರೋಗ್ಯದಿಂದ ದುಡ್ಡನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಆರೋಗ್ಯವೇ ಭಾಗ್ಯ. ದಯವಿಟ್ಟು ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಗಮನ ಕೊಡಿ. ಸ್ವಲ್ಪ ಆಹಾರದಲ್ಲೂ ಮಿತಿಯಾಗಿ ಸೇವನೆಗಳಿರಲಿ. ಯಾವ ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು ಅದೇ ರೀತಿ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು. ಬೇಕಾಬಿಟ್ಟು ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಾನಾ ರೀತಿಯ ಮಾತ್ರೆ ಅದು ಇದು ನುಂಗಿ ನಿಮ್ಮ ದೇಹವನ್ನು ಗೋಣನ ರೀತಿ ಮಾಡಿಕೊಳ್ಳಬೇಡಿ. ಏಕೆಂದರೆ ಎಷ್ಟೇ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಹೋದರೂ ವೈದ್ಯರು ಹೇಳುವುದು ಒಂದು ಸೂಜಿ ಅಥವಾ ಗುಳಿಗೆ. ಆ ಗುಳಿಗೆಗಳನ್ನು ಸೇವನೆ ಮಾಡಿ ಎಷ್ಟೋ ಜನರ ಆರೋಗ್ಯ ಹದಗೆಡುತ್ತಾ ಹೋಗುತ್ತಿದೆ. ಆದ್ದರಿಂದ ದಯವಿಟ್ಟು ಹದಗೆಡುವ ಮೊದಲೇ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಉತ್ತಮ. ಪ್ರತಿಯೊಬ್ಬರಿಗೂ ಆರೋಗ್ಯದ ಭಾಗ್ಯ ಎನ್ನುವುದು ದೇವರು ಕೊಟ್ಟಿರುವಂತಹ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ನಮಗೊಂದು ಶರೀರ ಕೊಟ್ಟು ಆ ಶರೀರಕ್ಕೆ ಬೇಕಾದಂತಹ ಎಲ್ಲ ರೀತಿಯ
ಪರಿವರ್ತನೆಗಳ ಅವಕಾಶಗಳನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟದ್ದು. ಎಷ್ಟು ಜನ ಇದನ್ನು ಕೆಟ್ಟದಾಗಿ ಉಪಯೋಗಿಸಿಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಸ್ವಿಚ್ ಕೋಡನ್ನು ಬಳಸುವುದರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಆರೋಗ್ಯದ ಭಾಗ್ಯ ಉಂಟಾಗಲಿ ಅಂತ ಕೇಳುತ್ತೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ ಸ್ನೇಹಿತರೆ. ಮುಂದಿನ ಬಾರಿ ಯಾವ ಸಮಸ್ಯೆಯ ಬಗ್ಗೆ ವಿಡಿಯೋ ಬೇಕು ಎನ್ನುವುದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ನಂಬರ್ ಸ್ವಿಚ್ ಕೋಡನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.